ಓಂ ಶ್ರುತತ್ವಾಚ್ಚ ಓಂ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇ. ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತಾಗಿಬಿಟ್ರೆ ಅವನಲ್ಲಿ ಲಕ್ಷಣನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತನ್ನೋದನ್ನು ಆಚಾರ್ಯ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಅದಕ್ಕೆ ಸಂಬಂಧಪಟ್ಟ ತತ್ವಪ್ರಕಾಶಕಾದ ಭಾಗವನ್ನು ನೋಡ್ತಾ ಇದ್ದೇವೆ. ಎಲ್ಲ ಶಬ್ದಗಳು ಕೂಡ ಸತ್ಯ, ಜ್ಞಾನ, ಅನಂತ, ವಿಜ್ಞಾನ, ಆನಂದ, ಬ್ರಹ್ಮ ಇತ್ಯಾದಿ ಎಲ್ಲ ಶಬ್ದಗಳು ಕೂಡ ಬ್ರಹ್ಮನ ಸ್ವರೂಪವನ್ನೇ ಹೇಳ್ತವೆ ಅಂತ ನೀವು ಅನ್ನುವುದಾದರೆ ಆವಾಗ ಪರ್ಯಾಯತ ಅಪರಿಹಾರಾತ್ ಎಲ್ಲ ಶಬ್ದಗಳು ಕೂಡ ಪರ್ಯಾಯವೇ ಆಗಬೇಕಾಗಿತ್ತು. ಆ ಶಬ್ದಗಳಲ್ಲಿ ಏನು ಹೊಸತನ ಇಲ್ಲದೆ ಇರಬೇಕಾಗಿತ್ತು. ಆ ಥರದ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡುವುದಕ್ಕೆ ಅರ್ಥವೂ ಇಲ್ಲ ಅಂತ ಆಗಬೇಕಾಗಿತ್ತು ಅನ್ನೋದೆಲ್ಲ ನೋಡಿದ್ದೀವಿ. ಅದಲ್ಲದೇ ವೇದಗಳಂತೂ ಅಪೌರುಷೇಯ. ಅವುಗಳನ್ನು ಯಾಕೆ ರಚನೆ ಮಾಡಬೇಕಾಗಿತ್ತು ಅನ್ನೋ ಪ್ರಶ್ನೆಗೇನೋ ಅವಕಾಶ ಇಲ್ಲ. ಆದರೆ ಮಹಾಭಾರತ, ಭಾಗವತ ಈ ಗ್ರಂಥಗಳು ಪೌರುಷೇಯವಾದ ಗ್ರಂಥಗಳು. ಕೇವಲ ಬ್ರಹ್ಮ ಸ್ವರೂಪವನ್ನೇ ಹೇಳುವುದಾಗಿದ್ದರೆ ಅಪೌರುಷೇಯವಾದ ವೇದಗಳಂತೂ ಅನಾದಿ ಕಾಲದಿಂದ ಇವೆ. ಅವು ಬ್ರಹ್ಮ ಸ್ವರೂಪವನ್ನು ಮಾತ್ರ ಹೇಳಿವೆ ಅಂತ ಆದಮೇಲೆ ಮತ್ತೆ ಮಹಾಭಾರತದ ರಚನೆ ಯಾಕೆ ಬೇಕಾಗಿತ್ತು? ಮಹಾಭಾರತದ ರಚನೆ ಆದಮೇಲೂ ಕೂಡ ಮತ್ತು ಭಾಗವತದ ರಚನೆ ಆದರೂ ಯಾಕೆ ಬೇಕಾಗಿತ್ತು ಅಂತ ಹೀಗೆಲ್ಲ ಪ್ರಶ್ನೆ ಬರ್ತವೆ. ಇದೆಲ್ಲ ನನ್ನ ವೈಯಕ್ತಿಕ ಮನನ ಅಷ್ಟೆ. ಮಹಾಭಾರತದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಅದರ ಕೆನೆಪದರ ಅಂತ ಕೇಳಿ ಬರ್ತದೆ. ಭಗವದ್ಗೀತೆಯಲ್ಲಿ ಅನೇಕ ಪ್ರಮೇಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದೇ ಇರಲಿ, ವಿಷ್ಣು ಸಹಸ್ರನಾಮ ಅಂತೂ 1000 ನಾಮಗಳಿಂದ ಭಗವಂತನ ಗುಣಗಳನ್ನು ಹೇಳ್ತದೆ. ಒಂದೊಂದು ನಾಮಕ್ಕೂ ಕನಿಷ್ಠ 100 ಅರ್ಥ ಇವೆ ಅಂತಲೂ ನಮ್ಗೆ ಗೊತ್ತಿದೆ. ಎಲ್ಲವೂ ಸ್ವರೂಪವನ್ನೇ ಹೇಳುವುದಾದರೆ ಆ 1000 ನಾಮಗಳ ಪ್ರತಿಪಾದನೆ ಯಾಕೆ? ವಿಷ್ಣು ಸಹಸ್ರನಾಮಕ್ಕೆ ಮಹತ್ವ ಯಾಕೆ? ಅದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರಲ್ಲ. ಮತ್ತು ಅದರಲ್ಲಿಯೂ ವಾಸುದೇವ ಮೊದಲಾದ, ನಾರಾಯಣ ಮೊದಲಾದ ಶಬ್ದಗಳು 4 ಬಾರಿ, 3 ಬಾರಿ ಬಂದಿವೆ. ಕೆಲವು ಶಬ್ದಗಳು 2 ಬಾರಿ ಬಂದಿವೆ. ಅಂಥ ಶಬ್ದಗಳಿಗೆ 400 ಅರ್ಥಗಳಿಲ್ಲದೆ ಹೋದರೆ, 400 ಗುಣಗಳನ್ನು ಅದು ಪ್ರತಿಪಾದನೆ ಮಾಡದೆ ಹೋದರೆ ಬ್ರಹ್ಮ, ಆ ಶಾಸ್ತ್ರ ಅವೆಲ್ಲವೂ ಕೂಡ ವ್ಯರ್ಥನೆ ಆಗಬೇಕಾಗ್ತದಲ್ಲ ಅಂತ ಹೀಗೆಲ್ಲ ಇದು ನಮ್ಮ ಮನನ. ಅದರಿಂದ ಪರ್ಯಾಯತಾವನ್ನು ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತಿಷ್ಟು ನೋಡಿದ್ದೀವಿ ಈ ಹಿಂದೆ. ಸ್ವರೂಪ ಮಾತ್ರ ಕಥನಸ್ಯ ಪ್ರಶ್ನ ಅನಾನುಗುಣ್ಯಾಚ್ಚ. ಅದಲ್ಲದೆ ಕೇವಲ ಸ್ವರೂಪವನ್ನು ಮಾತ್ರ ಹೇಳ್ತೇವೆ ಅಂತ ನೀವು ಅಂತೀರಲ್ಲ, ಆ ಥರ ಸ್ವರೂಪವನ್ನು ಮಾತ್ರ ಹೇಳಿ ಉಪಯೋಗವೇನು ಅಂತ ಇನ್ನೊಂದು ಪ್ರಶ್ನೆ ನಾವು ನಿಮಗೆ ಮಾಡುವಂಥ ಆಕ್ಷೇಪ. ಕೇವಲ ಸ್ವರೂಪವನ್ನು ಹೇಳುವುದಕ್ಕೆ ಕಾರಣ ಏನು? ಆ ಪ್ರಶ್ನೆ ಕೇಳಿದವನಿಗೆ ಕೇವಲ ಸ್ವರೂಪವನ್ನು ತಿಳಿದ್ರೆ ಸಮಾಧಾನ ಆಗ್ತದ? ಯಾಕೆಂದರೆ ಪ್ರಶ್ನೆ ಏನಿದೆ ಅದನ್ನು ಈ ಹಿಂದೆ ಟಿಪ್ಪಣಿಗಳಲ್ಲಿ ನಾವು ನೋಡಿದ್ದೀವಿ. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬಂತು. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನನ್ನು ಹೊಂದುತ್ತಾನೆ ಅಂತ. ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಕೂಡ ಹೀಗೆಲ್ಲ 1-2 ಕಡೆ ಇದೆ. ಆದ್ದರಿಂದ ಅಂಥ ಬ್ರಹ್ಮನನ್ನು ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಬ್ರಹ್ಮನ ಗುಣಲಕ್ಷಣಗಳನ್ನು ಹೇಳಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೊಂದ್ಸರಿ ನಾನು ಹೇಳಿದ್ದೆ. ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಕೂಡ 374ನೇ ಪುಟದಲ್ಲಿ ಅದು ಕಂಡು ಬರ್ತದೆ, ನೀವು ಗಮನಿಸ್ಬೋದು. ಪ್ರಶ್ನೆ ಐತಿ, ಬ್ರಹ್ಮವಿದಾಪ್ನೋತಿ ಪರಂ ಇತ್ಯುಕ್ತವು. ಬ್ರಹ್ಮನನ್ನು ತಿಳಿದ್ರೆ ಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಹೇಳಿದಾಗ ಕಿಂ ಬ್ರಹ್ಮ ಐತಿ ಲಕ್ಷಣ ಪ್ರಶ್ನೆ. ಬ್ರಹ್ಮನ ಲಕ್ಷಣ ಏನು ಅಂತ ಶಿಷ್ಯರಿಗೆ, ಜಿಜ್ಞಾಸುಗಳಿಗೆ ಪ್ರಶ್ನೆ ಬರ್ತದೆ. ಆವಾಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ ಇಂಥೀಗೆಲ್ಲ ಲಕ್ಷಣಗಳನ್ನು ಹೇಳ್ತಾರೆ. ಈ ಥರದ ಲಕ್ಷಣ ವಾಕ್ಯ ಹೀಗೆ ಹೊರಟಿರ್ತದೆ. ಅಲ್ಲಿ ನೀವು ಆ ಲಕ್ಷಣ ವಾಕ್ಯದಿಂದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ ಇತ್ಯಾದಿ ಲಕ್ಷಣ ವಾಕ್ಯಗಳಿಂದ ಕೇವಲ ಸ್ವರೂಪವನ್ನು ಮಾತ್ರ ಹೇಳಿದರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ. ಸ್ವರೂಪ ಮಾತ್ರವೇ ಪ್ರಶ್ನವಸ್ತು, ಅದು ಮುಂದಿಂದಾಯಿತು. ಕೇವಲ ಪ್ರಶ್ನವನ್ನು ಮಾಡಿ ಕೇವಲ ಸ್ವರೂಪವನ್ನು ಮಾತ್ರ ತಿಳ್ಕೊಂಡು ಏನು ಉಪಯೋಗವೂ ಇಲ್ಲ. ಸ್ವರೂಪ ಮಾತ್ರ ಕಥನಸ್ಯ ಪ್ರಶ್ನ ಅನಾನುಗುಣ್ಯಾಚ್ಚ. ಆ ಪ್ರಶ್ನಕ್ಕೆ ಅದು ಹೊಂದಾಣಿಕೆ ಆಗುವಂತೆ ಇಲ್ಲ ಕೂಡ. ಪ್ರಶ್ನೆ ಮಾಡುವಂಥ ತಾತ್ಪರ್ಯ ಏನಾಗಿರ್ತದೆ? ಬ್ರಹ್ಮನ ಸ್ವರೂಪ ನನಗೆ ಗೊತ್ತಿದೆ, ಆದರೆ ಬ್ರಹ್ಮನ ಗುಣಲಕ್ಷಣಗಳನ್ನು, ವಿಶೇಷ ಗುಣಲಕ್ಷಣಗಳನ್ನು ಹೇಳಿ ಅಂತಲೇ ಒಂದು ಜಿಜ್ಞಾಸೆ ಆಗಿರ್ತದೆ. ಆದ್ದರಿಂದ ಕೇಳುವವನು ಆ ಥರ ಕೇಳಿದ ಮೇಲೆ ಹೇಳುವವನು ಕೂಡ ಗುಣಲಕ್ಷಣಗಳನ್ನೇ ಹೇಳಬೇಕು.
ಅದಕ್ಕೆ ಅವರು ಹೇಳ್ಬೋದು, ಅಲ್ಲ ಕೇಳುವವನು ಗುಣಲಕ್ಷಣಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹೇಳುವವನು ಅದನ್ನು ಹೇಳಬೇಕು ಅಂತ ನೀವು ಆರ್ಗ್ಯೂ ಮಾಡಿದ್ದು ಸರಿ ಇದೆ. ಆದ್ರೆ ಕೇಳುವವನು ಕೂಡ ಸ್ವರೂಪದ ಬಗ್ಗೆ ಮಾತ್ರ ಕೇಳಿದಾನೆ ಅಂತ ಯಾಕೆ ಹೇಳಬಾರ್ದು ನಾವು? ಇದು ಸ್ವರೂಪ ಮಾತ್ರ ಏವ ಪ್ರಶ್ನೋಸ್ತು ಅಂತ ರಾಘವೇಂದ್ರ ಸ್ವಾಮಿಗಳ ಮಾತು. ಪ್ರಶ್ನೆ ಮಾಡಿದವನು ಕೂಡ ಕೇವಲ ಸ್ವರೂಪದ ಬಗ್ಗೆ ಮಾತ್ರ, ಸ್ವರೂಪ ಮಾತ್ರ ಏವ ಪ್ರಶ್ನ ಅಸ್ತು ಅಂತ ಹೀಗೆ ಮಾಡಿದ್ರೆ ಅದಕ್ಕೆ ನಹಿ ಅನ್ನೋ ಮಾತಿನಿಂದ ಉತ್ತರ ಹೇಳ್ತಾ ಇದ್ದಾರೆ. ನಹಿ ಸ್ವರೂಪ ಅಜ್ಞಾತ್ವ ಕಹ ಚಂದ್ರ ಇತಿ ಪ್ರಶ್ನೋ ಯುಜ್ಯತೆ. ಇದು ಟೀಕಾದಲ್ಲಿ ಅವ್ರು ಕೊಟ್ಟಿರುವಂಥ ಉತ್ತರ. ನೋಡಿ, ಪ್ರಶ್ನೆ ಕೇಳುವವನು ಸ್ವರೂಪದ ಬಗ್ಗೆ ಪ್ರಶ್ನೆ ಕೇಳಲೇ ಇಲ್ಲ. ಸ್ವರೂಪದ ಬಗ್ಗೆ ಅವನಿಗೆ ಗೊತ್ತಿದೆ, ಗುಣಲಕ್ಷಣಗಳ ಬಗ್ಗೆನೇ ಅವನು ಕೇಳಿರೋದು. ಗುಣಲಕ್ಷಣಗಳ ಬಗ್ಗೆನೇ ಕೇಳಿದಾನೆ ಅಂತ ಹೇಗೆ ಗೊತ್ತಾಗ್ತದೆ ಅಂದರೆ, ಕೇವಲ ಸ್ವರೂಪವನ್ನು ತಿಳ್ಕೊಳ್ಳುವುದಾಗಿದ್ರೆ, ಅದ್ರಲ್ಲಿ ಏನು ವೈಶಿಷ್ಟ್ಯವೂ ಇಲ್ಲ, ಕೇವಲ ಬ್ರಹ್ಮ ಇಷ್ಟೇ ತಿಳ್ಕೊಳ್ಳುವುದಾಗಿದ್ರೆ ಅದು ಅವನಿಗೆ ಗೊತ್ತಿದ್ದೇ ಇದೆ. ಅವನಿಗೆ ಗೊತ್ತಿಲ್ಲದೆ ಹೋದರೆ ಅವನೇಕೆ ಹೀಗೆ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ? ಸ್ವರೂಪದ ಬಗ್ಗೆನೇ ಗೊತ್ತಿಲ್ಲದೆ ಇದ್ದ ಅವನಿಗೆ ಪ್ರಶ್ನೆ ಕೇಳಲಿಕ್ಕೆ ಎಲ್ಲಿಯಾದರೂ ಸಾಧ್ಯ ಇದೆ ಏನು ಈ ಜಗತ್ತಿನಲ್ಲಿ ಅಂತ ಪ್ರಶ್ನೆ. ಇದಕ್ಕೆ ಅಲ್ಲಿ ಕಹ ಚಂದ್ರ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಕಹ ಚಂದ್ರ ಇತಿ ಪ್ರಶ್ನೋ ನೈವಿಜ್ಯತೆ, ಅಜ್ಞಾತ್ವ ಕಹ ಚಂದ್ರ ಇತಿ ಪ್ರಶ್ನೋ ನೈವಿಜ್ಯತೆ. ಈ ಒಂದು ಮಗು ಅಥವಾ ಮತ್ತೆ ಯಾರೋ ಒಬ್ರು ಖಗೋಳವನ್ನು ಅಭ್ಯಾಸ ಮಾಡುವಂಥವ್ರು ಕಹ ಚಂದ್ರ ಅಂತ ಹೀಗೆ ಕೇಳ್ತಾರೆ, ಈ ಚಂದ್ರ ಯಾರು? ಚಂದ್ರ ಇಲ್ಲಿ ಈ ಆಕಾಶದಲ್ಲಿ ಚಂದ್ರ ಯಾರು? ಚಂದ್ರ ಯಾರು ಅಂತ ಕೇಳಿದರೆ, ರಾತ್ರಿ ಹೊತ್ತಿನಲ್ಲಿ ನಾವು ಆಕಾಶವನ್ನು ಅವಲೋಕಿಸ್ತಾ ಕೂತಿದ್ದಾಗ ಅಲ್ಲಿ ಸಾವಿರಾರು ನಕ್ಷತ್ರಗಳು ಕಾಣುತ್ತವೆ. ಆದ್ದರಿಂದ ಅವುಗಳು ನಮ್ಮ ನಡುವೆ ಈ ಚಂದ್ರ ಯಾವುದು ಸಣ್ಣ ನಕ್ಷತ್ರ, ಅನಂತ ನಕ್ಷತ್ರಗಳ ಪೈಕಿನೇ ಯಾವುದೋ ಒಂದು ಚಂದ್ರ ಅಂತ ತಿಳ್ಕೋಬೇಕಾ? ಅಥವಾ ಚಂದ್ರ ಅಂದ್ರೆ ಅದಕ್ಕಿಂತ ಬೇರೆ ಇದೆಯಾ ಅಂತ ಹೀಗೆ ನಮಗೆ ಜಿಜ್ಞಾಸೆ ಬರ್ತದೆ. ಆದರೆ ಪ್ರಶ್ನೆ ಕೇಳುವವನಿಗೆ ಹಾಗಾದ್ರೆ ಚಂದ್ರನ ಬಗ್ಗೆ ಗೊತ್ತಿದೆ, ಚಂದ್ರ ಅಂತ ಒಬ್ಬ ಇದ್ದಾನೆ ಅಂತ ಗೊತ್ತಿದೆ. ಇದನ್ನು ಗಮನಿಸ್ಬೇಕು. ಚಂದ್ರ ಅನ್ನೋದ್ರ ಪರಿಚಯವೇ ಇಲ್ಲದೆ ಹೋದ್ರೆ, ಚಂದ್ರ ಅನ್ನುವ ಸಂಗತಿ ಒಂದು ಅಸ್ತಿತ್ವದಲ್ಲಿ ಇದೆ ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ಅವನು ಚಂದ್ರ ಹೇಗಿರ್ತಾನೆ ಅಂತ ಹೇಗೆ ಪ್ರಶ್ನೆ ಮಾಡ್ತಾನೆ? ಪ್ರಶ್ನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲಲ್ಲ. ಅದರಿಂದ ಪ್ರಶ್ನೆ ಮಾಡ್ತಿದ್ದಾನೆ ಅಂತಂದ್ರೆ ಅವನಿಗೆ ಚಂದ್ರನ ಸ್ವರೂಪದ ಬಗ್ಗೆ ಗೊತ್ತಿದೆ, ಆದರೆ ಅವನಿಗೆ ಅದರ ವಿಶೇಷಗಳ ಬಗ್ಗೆ ಗೊತ್ತಿಲ್ಲ ಅಂತಾನೆ ಅದರ ಅರ್ಥ. ಇದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಏನು ಹೆಚ್ಚು ವಿವರಣೆ ಮಾಡಿಲ್ಲ. ಸ್ವರೂಪ ಅಂದ್ರೆ ಏನು? ಸ್ವರೂಪ ಯಾವುದೇ ವಸ್ತು ಅಂದ್ರೆ, ಸ್ವರೂಪ ಅಂದ್ರೆ ವಸ್ತುವೇ. ಆ ವಸ್ತು ಅನ್ನೋದು ಯಾವ್ದಾದ್ರು ಒಂದು ಗುಣಧರ್ಮದಿಂದಲೇ ಕೂಡಿರಬೇಕು. ವಸ್ತುವನ್ನು ನೋಡಿದಾಗ ವಸ್ತುವಿನ ಗುಣಧರ್ಮ ನಮಗೆ ಕಾಣಲೇಬೇಕು. ಬಹಳ ದೊಡ್ಡ ಗುಣಲಕ್ಷಣಗಳು ವಿಜ್ಞಾನಿಗಳಿಗೆ, ತಂತ್ರಜ್ಞಾನಿಗಳಿಗೆ ಮಾತ್ರ ಕಾಣುವಂಥವ್ರಿಗೆ, ವಯಸ್ಕರಿಗೆ ಕಾಣುವಂಥದ್ದು ಅಲ್ಲದೆ ಹೋದ್ರೂ ಕೂಡ ತೀರಾ ಸಣ್ಣ ಒಂದು ಗುಣಲಕ್ಷಣ ಒಬ್ಬ ಬಾಲಕನಿಗಾದರೂ ಕಾಣಲೇಬೇಕು. ಅದರ ಆಕಾರ ಇತ್ಯಾದಿಗಳು ಕೆಲವಾದರೂ ಕಾಣಲೇಬೇಕು. ಅದರೊಳಗಿನ ಪರಮಾಣು, ಅದರ ತೂಕ ಮೊದಲಾದವುಗಳು ಕಾಣದೇ ಇರಬಹುದು. ಅದರಿಂದ ಕೇವಲ ಸ್ವರೂಪ ಜ್ಞಾನ ಅಂತನ್ನುವುದು ನಮಗೆ ಅನುಭವಕ್ಕೂ ವಿರುದ್ಧವೇ. ಅದು ವಿಜ್ಞಾನಕ್ಕೂ ವಿರುದ್ಧ ಅಂತಲೇ ನಾವು ತಿಳ್ಕೋಬಹುದು. ಆದರೆ ಕೇವಲ ಸ್ವರೂಪ ಜ್ಞಾನ ಇದೆ ಅಂತ ಈ ಅದ್ವೈತಿಗಳು ಮತ್ತು ತಾರ್ಕಿಕರು ಒಪ್ತಾರೆ. ವಸ್ತುವನ್ನು ಮೊದಲು ನೋಡಿದಾಗ ಅದರ ಸ್ವರೂಪ ಜ್ಞಾನ ಬರ್ತದೆ, ಕೇವಲ ಘಟಜ್ಞಾನ ಬರ್ತದೆ. ಅದಾದ್ಮೇಲೆ ಘಟದ ಕ್ರಿಯೆಯ, ಅದರ ಬಣ್ಣ, ಆಕಾರ ಇತ್ಯಾದಿಗಳ ಜ್ಞಾನ ಬರ್ತದೆ. ಅದು ಸವಿಕಲ್ಪಕ ಅಂತ ಒಪ್ತಾರೆ ತಾರ್ಕಿಕರು. ಭೇದವಾದಿಗಳು, ಜಗತ್ ಸತ್ಯತ್ವವಾದಿಗಳು. ಎರಡನೇ ನೋಟದಲ್ಲಿ ಆದರೂ ಕೂಡ ಆ ಘಟದ ಗುಣ ಲಕ್ಷಣ ಎಲ್ಲ ಕಾಣ್ತವೆ ಅಂತ ಅವ್ರು ಒಪ್ತಾರೆ. ಆದರೆ ಮೊದಲನೇ ನೋಟ, ಎರಡನೇ ನೋಟ, ಎಲ್ಲಾ ನೋಟದಲ್ಲೂ ಕೂಡ ಕೇವಲ ಬ್ರಹ್ಮಸ್ವರೂಪ ಮಾತ್ರ ನಮಗೆ ತಿಳಿಯುತ್ತದೆ, ಸತ್ಯಜ್ಞಾನ, ಈ ಆನಂದ ಇತ್ಯಾದಿ ಶಬ್ದಗಳಿಂದ ಅಂತೇಳಿ ಅಂತಾರೆ. ಹಾಗಾದ್ರೆ ಸ್ವರೂಪ ಅಂದ್ರೆ ಏನು? ವಸ್ತುತಃ ಸ್ವರೂಪ ಅಂದ್ರೆ ಆ ವಸ್ತು ಅಂತಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ. ಮತ್ತು ಹಾಗಾದ್ರೆ ಸ್ವರೂಪ ಅನ್ನೋದ್ರ ಲಕ್ಷಣ ಆದರೂ ಹೇಳಿ ಅಂತ ಏನಾದ್ರು, ಆ ವಸ್ತುವಿನ ಗುಣಲಕ್ಷಣಗಳೇನು ಹೇಳುವುದು ಆ ಕಡೆ ಇರಲಿ, ಸ್ವರೂಪ ಅಂದ್ರೆ ಏನು ಅಂತ ಡಿಫೈನ್ ಮಾಡಿ ಅಂತ ಪ್ರಶ್ನೆ ಬಂದರೆ ಅವರು ಹೀಗೊಂದು ಪ್ರಯತ್ನ ಮಾಡಬಹುದು. ಆ ಪ್ರಯತ್ನವೂ ಕೂಡ ವಿಫಲವೇ. ಮತ್ತು ಆ ಪ್ರಯತ್ನವು ವಿಫಲ ಅಷ್ಟೇ ಅಲ್ಲ, ಅದು ಒಂದು ಅಸಾಧ್ಯವಾದ ವ್ಯರ್ಥವಾದ ಪ್ರಯತ್ನ. ಆ ಪ್ರಯತ್ನ ಮಾಡುವುದಕ್ಕೂ ಅರ್ಥ ಇಲ್ಲ. ಮಾಡಿದ ಮೇಲೆ ಅದರಿಂದ ಫಲ ಇದೆಯೋ ಇಲ್ಲೋ ಅಂತ ಅರ್ಥ, ಅದು ವಿಚಾರ ಬೇರೆ. ಪ್ರಯತ್ನ ಮಾಡುವುದಕ್ಕೂ ಅರ್ಥ ಇಲ್ಲ ಅಂತ ನಮಗೆ ತೋರಿಸ್ತದೆ. ಆದರೂ ಅವರು ಏನು ಹೇಳ್ಬೋದು ಹಾಗಾದ್ರೆ ಸ್ವರೂಪ ಅಂದರೆ, ಯಾವ ಗುಣವೂ ಇಲ್ಲದೆ ಇರುವಿಕೆ, ನಿರ್ಗುಣತ್ವವೇ ಸ್ವರೂಪ, ವಸ್ತು ಅಷ್ಟು ಮಾತ್ರ. ಇನ್ನದ್ರಲ್ಲಿ ಏನು ಗುಣವೂ ತೋಚೋದಿಲ್ಲ ಅಂತಲೇ ಅವರು ಸ್ವರೂಪದ ಲಕ್ಷಣ ಹೇಳಬೇಕು. ಅದು ನಮಗೆ ಅನುಭವಕ್ಕೆ ವಿರುದ್ಧ, ಅದು ವಿಚಾರ ಬೇರೆ. ಆದರೂ ಅವ್ರು ಹಾಗೆ ಹೇಳ್ತಾರೆ. ಮತ್ತೆ ಅದರಿಂದಲೇ ಆ ಥರದ ಅವರು ಹೇಳೋ ಪ್ರಯತ್ನ ಮಾಡ್ತಾರೆ. ಅದಕ್ಕೇನೆ ಇಲ್ಲಿ ಉತ್ತರ ಕೊಡ್ತಿರೋದು. ನೀವೇನು ಸ್ವರೂಪ ಮಾತ್ರ ಅಂತಂತೀರಲ್ಲ, ಕೇವಲ ಸ್ವರೂಪ ಮಾತ್ರದ ಜ್ಞಾನ ಅಂತನ್ನೋದು ಚಂದ್ರ ಅಂತ ಒಬ್ಬ ಇದ್ದಾನೆ ಅನ್ನೋ ಸಂಗತಿ. ಇದು ನಮಗೂ ಕೂಡ
ಗೊತ್ತಿದ್ದೇ ಇದೆ. ಆ ಪ್ರಶ್ನೆ ಕೇಳುವವನಿಗೂ ಕೂಡ ಅತ್ರ ಆಕಾಶೇ ಕಹ ಚಂದ್ರ ಅಂತ ಕೇಳುವವನಿಗೂ ಕೂಡ ಅದು ಗೊತ್ತಿದ್ದೇ ಇದೆ. ಅಷ್ಟಾದ್ರೂ ಕೂಡ ಈ ಚಂದ್ರ ಯಾರು ಅಂತ ಕೇಳಿದಾಗ ಅವನ ಪ್ರಶ್ನೆ ಕೇಳುವವನ ತಾತ್ಪರ್ಯ ಏನಿರ್ತದೆ, ಅವನ್ ಆ ಚಂದ್ರನ ನಾನು ಗುರುತಿಸೋದು ಹೇಗೆ, ಉಳಿದ ಅಲ್ಲಿರುವಂಥ ಬೇರೆ ವಸ್ತುಗಳಿವೆ ಅಲ್ಲ ಅದಕ್ಕಿಂತ ಅಲ್ಲಿ ಇಲ್ಲದೇ ಇರೋ ಗುಣಲಕ್ಷಣ ಇವನಲ್ಲಿ ಏನಿದೆ ಅಂಥದ್ದು ನಮಗೆ ಹೇಳಿ ಅಂದ್ರೆ ನಾನು ಚಂದ್ರನ ಗುರುತಿಸ್ತೀನಿ ಅಂತಲೇ ಅವ್ನು ಕೇಳೋ ತಾತ್ಪರ್ಯ ಇರ್ತದೆ. ಚಂದ್ರ ಅನ್ನುವ ವಸ್ತುವಿಂದೇ ಒಟ್ಟಾರೆ ಪರಿಚಯವೇ ಇಲ್ಲದೆ ಹೋದರೆ ಅವನು ಚಂದ್ರನ ಬಗ್ಗೆ ಕೇಳಲಿಕ್ಕೆ ಹೇಗೆ ಸಾಧ್ಯ? ಇದು ನಮ್ಮ ದೃಷ್ಟಿಕೋನ. ಕಹ ಚಂದ್ರ ಇತಿ ಪ್ರಶ್ನೋ ನ ಯುಜ್ಯತೆ ಅಂತೇನು ಟೀಕಾ ಇದೆಯಲ್ಲ, ಅದನ್ನ ಸ್ವಲ್ಪ ವಿಸ್ತೃತವಾಗಿ ಒಂದೆರಡು ವಾಕ್ಯದಿಂದ ಬರೆದವರು ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ 383ನೇ ಪುಟದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಇತಿ ಬ್ರಹ್ಮಜ್ಞಾನೇನ ಮೋಕ್ಷೇ ಅಭಿಹಿತೆ, ಬ್ರಹ್ಮವನ್ನು ತಿಳ್ಕೊಂಡವ್ರಿಗೆ ಮೋಕ್ಷ ಸಿಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಕಿಂ ತದ್ ಬ್ರಹ್ಮ ಇತಿ ಪ್ರಶ್ನೆ, ಆ ಬ್ರಹ್ಮ ಅದೇನ್ರಿ ಅಂತ ಪ್ರಶ್ನೆ ಬರ್ತದೆ ಕೇಳುವವನಿಗೆ. ಆ ಉಪನಿಷತ್ನಲ್ಲಿ ಕಿಂ ತದ್ ಬ್ರಹ್ಮ ಅಂತ ವಾಕ್ಯ ಇಲ್ಲ. ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಇಷ್ಟೇ ಅಲ್ಲಿ ಬರ್ತದೆ. ಮುಂದೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಲಕ್ಷಣ ವಾಕ್ಯವನ್ನು ಮುಂದೆ ಹೇಳ್ತಿದಾರಲ್ಲ, ಅದರ ನಡುವೆ ಆ ಕೇಳುವರ ಮನಸ್ಸಿನಲ್ಲಿ ಬ್ರಹ್ಮದ ಕುರಿತಾಗಿ ಒಂದು ಜಿಜ್ಞಾಸೆ ಇದೆ ಅನ್ನೋದನ್ನ ಇವರು ತಿಳ್ಕೊಂಡು ಆ ಥರ ಉತ್ತರ ಕೊಡ್ತಿದ್ದಾರೆ. ವಾಸ್ತವಿಕವಾಗಿ ಪ್ರಶ್ನೆ ಅಂತ ಅನ್ನೋದು ಮೂಲ ಉಪನಿಷತ್ತಿನಲ್ಲಿ ಇಲ್ಲ, ಆದರೆ ಇದೆ ಅಂತ ಅನ್ನೋದು ಅಂಡರ್ಸ್ಟುಡ್ ಇರುವುದರಿಂದ ಇವರು ಉತ್ತರ ಹೇಳ್ತಿದ್ದಾರೆ. ನೋಡಿ, ಮೋಕ್ಷ ಅಭಿಹಿತೆ ಕಿಂ ತದ್ ಬ್ರಹ್ಮ ಇತಿ ಪ್ರಶ್ನೆ. ಬ್ರಹ್ಮ ಅಂದ್ರೆ ಅದು ಏನು ಅಂತ ಈಗ ಪ್ರಶ್ನೆ ಬಂತು. ಆವಾಗ ಲಕ್ಷಣ ಕಥನ ಸೇವೆ ಸಂಗತತ್ವಾತ್, ಲಕ್ಷಣವನ್ನೇ ಹೇಳಬೇಕು. ಮತ್ತು ಲಕ್ಷಣವನ್ನು ಬಿಟ್ಟು ಸ್ವರೂಪ ಮಾತ್ರ ಹೇಳಿದರೆ ಸ್ವರೂಪ ಅವನಿಗೆ ಗೊತ್ತಿದ್ದೇ ಇದೆಯಲ್ಲ, ಅದನ್ನ ನೀವು ಹೇಳಬೇಕು ಯಾಕೆ? ಕೇವಲ ಸ್ವರೂಪ ಅವನಿಗೆ ಗೊತ್ತಿಲ್ಲದೆ ಹೋದರೆ ಅವನು ಪ್ರಶ್ನೆ ಮಾಡ್ತಿದ್ದಾದ್ರೂ ಹೇಗೆ ಸಾಧ್ಯ ಇತ್ತು? ಚಂದ್ರ ಅನ್ನೋದೊಂದು ಸಂಗತಿ, ಅದೊಂದು ವಿದ್ಯಮಾನ, ಅದು ಈ ಜಗತ್ತಿನಲ್ಲಿ ಇದೆ ಅಂತ ಅವನಿಗೆ ಗೊತ್ತಿಲ್ಲದೆ ಹೋದರೆ ಈ ಚಂದ್ರ ಯಾರು ಅಂತ ಕೇಳ್ತಿರ್ಲಿಲ್ಲ. ನಿಮಗೆ ಚಂದ್ರ ಅಂತನ್ನೋದು ಆ ಉದಾಹರಣೆ ನಮಗೆಲ್ಲರಿಗೂ ಕೂಡ ಹೊಂದದೇ ಇರಬಹುದು. ಈಗ ಒಬ್ಬ ಯಾರೋ ದೊಡ್ಡ ಶ್ರೀಮಂತನ ಬಗ್ಗೆ ಅಥವಾ ಒಬ್ಬ ದೊಡ್ಡ ವಿದ್ವಾಂಸನ ಬಗ್ಗೆ, ದೊಡ್ಡ ರಾಜಕಾರಣಿಗಳ ಬಗ್ಗೆ, ಇನ್ನೊಬ್ಬ ಯಾರ ಬಗ್ಗೆ ನಾವು ಯಾರನ್ನು ಕೇಳಿದ್ದೀವಿ, ಅವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಾಗಿದೆ. ನಾವು ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಾಗಿದೆ. ಹೋಗಿ ಅಲ್ಲಿ ಈ ಊರಿನಲ್ಲಿ ಇಂಥವ್ರನ್ನ ಭೇಟಿ, ಒಂದು ಯಾವುದೋ ಒಂದು ದೊಡ್ಡ ಹಾಲ್ ಇದೆ, ಆ ಹಾಲ್ನಲ್ಲಿ ಒಂದು ಮೀಟಿಂಗ್ ನಡೆದಿದೆ, ಅಲ್ಲಿ ಅವರೆಲ್ಲ ಸಿಗ್ತಾರೆ, ಆ ವ್ಯಕ್ತಿಗಳು ನಮಗೆ ಬೇಕಾದವರು ಅಂತ ಹೇಳಿ ಕಳಿಸಿದ್ದಾರೆ ನಮಗೆ. ನಾವಲ್ಲಿ ಹೋಗಿ ಇಲ್ಲಿ ಈ ಹೆಸರಿನ ವ್ಯಕ್ತಿ ಯಾರು ಅಂತ ಕೇಳ್ತೇವೆ. ಸಾಮಾನ್ಯವಾಗಿ ಅಲ್ಲೇನೋ ಆ ಗುಣಲಕ್ಷಣಗಳ ಮೂಲಕ ನಮಗೇನೋ ಸ್ವಲ್ಪ ಏನಾದರೂ ಗುಣಲಕ್ಷಣಗಳ ಪರಿಚಯ ಇದ್ದರೆ ಆ ಗುಣಲಕ್ಷಣಗಳ ಮೂಲಕ ನಾವೇ ತಿಳಿಯುವ ಪ್ರಯತ್ನ ಮಾಡ್ತೀವಿ. ಇಲ್ಲದೆ ಹೋದರೆ ನಾನು ಇಂಥವ್ರನ್ನ ಭೇಟಿ ಮಾಡಬೇಕಾಗಿತ್ತು, ಅವ್ರು ಎಲ್ಲಿದ್ದಾರೆ, ಆ ಮೀಟಿಂಗ್ ಹಾಲ್ ಅಷ್ಟು ದೊಡ್ಡದಿದೆ, ಅಲ್ಲೆಲ್ಲ ಕೂತಿದ್ದಾರೆ, ಅಷ್ಟಾದರೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಆವಾಗ ಅಲ್ಲಿ ನೋಡಿ ಯಾರ ಕಾಲಿಗೆ ಉಳಿದವರೆಲ್ಲ ಬಂದು ಬೀಳ್ತಾ ಇದ್ದಾರೆ, ಯಾರು ಅವರೆಲ್ಲರಲ್ಲೂ ಪ್ರಧಾನವಾಗಿ ಎದ್ದು ಕಾಣಿಸ್ತಾ ಇದ್ದಾರೆ, ಅವರೇ ನೀವು ಹುಡುಕಿರುವಂಥ ವ್ಯಕ್ತಿ, ನೀವು ಅವ್ರ ಹತ್ರ ಹೋಗಿ ಅಂತ ಕೇಳೋರು ಉತ್ತರ ಹೇಳ್ತಾರೆ. ಹಾಗಾದರೆ ಕೇಳುವವರಿಗೆ ಈ ಹೆಸರಿನ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಿದೆ. ಒಂದು ವೇಳೆ ಹೆಸರು ಗೊತ್ತಿಲ್ಲದೆ ಇರ್ಬೋದು, ಹೆಸರು ಗೊತ್ತಿಲ್ಲದೆ ಹೋದರೂ ಕೂಡ ಇಂಥ ಒಂದು ನಿರ್ದಿಷ್ಟ ವ್ಯಕ್ತಿಯನ್ನು ನಾನು ಭೇಟಿ ಮಾಡಬೇಕಾಗಿದೆ ಅನ್ನೋದು ಗೊತ್ತಿದೆ. ಆ ವ್ಯಕ್ತಿ ಒಬ್ಬ ಜಗತ್ತಿನಲ್ಲಿ ಬದುಕಿದ್ದಾನೆ ಅನ್ನೋದು ಅವನಿಗೆ ಗೊತ್ತಿದೆ. ಸ್ವರೂಪ ಜ್ಞಾನ ಇದೆ, ಸ್ವರೂಪ ಜ್ಞಾನ ಇರುವುದರಿಂದ ಅಲ್ಲಿ ಅವನು ಹೊರಟಿದ್ದಾನೆ. ಅಂಥ ಒಬ್ಬ ವ್ಯಕ್ತಿಯೇ ಈಗ ಉದಾಹರಣೆಗೆ ಶ್ರೀನಿವಾಸ ಅನ್ನೋ ವ್ಯಕ್ತಿಯನ್ನು ಭೇಟಿ ಮಾಡಬೇಕಾಗಿದೆ ನಾನು ಅಂತ ಇವನಿಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಆ ಶ್ರೀನಿವಾಸ ಅಂದ್ರೆ ಯಾರು ಅಂತ ಕೇಳ್ತಾನೆ ಅಲ್ಲಿ ಹೋಗಿ. ಅವಾಗ ಅವ್ರು ಕೇಳಿದವರು ಆ ಪ್ರಶ್ನೆ ಯಾರನ್ನು ಕೇಳಿರ್ತಾನೋ ಆ ಜನ ಅದಕ್ಕೆ ಲಕ್ಷಣಗಳನ್ನು ಹೇಳ್ತಾರೆ. ಶ್ರೀನಿವಾಸ ಅನ್ನೋದನ್ನು ಬಿಟ್ಟು ಮತ್ತೊಂದಲ್ಲಿ ಭೀಮ ಅನ್ನೋ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಭೀಮ ಅನ್ನೋ ವ್ಯಕ್ತಿ ಆ ಊರಿನಲ್ಲಿ ಇರೋ ಸಾಧ್ಯತೆಯೂ ಇಲ್ಲ, ಅಲ್ಲಿ ಇಲ್ಲವೂ ಇಲ್ಲ, ಅದು ಇವನಿಗೆ ಬೇಕಾಗಿಯೂ ಇಲ್ಲ ಅಂತ ಆದಾಗ ಸ್ವರೂಪವೇ ಗೊತ್ತಿಲ್ಲದೆ ಹೋದರೆ ಸುಮ್ಮನೆ ಯಾರನ್ನೋ ಭೀಮನ ಬಗ್ಗೆ, ರಾಮನ ಬಗ್ಗೆ, ಸೋಮನ ಬಗ್ಗೆ ಯಾಕೆ ಕೇಳ್ತಾನೆ? ಶ್ರೀನಿವಾಸ ಅನ್ನೋ ವ್ಯಕ್ತಿ ಅಲ್ಲಿದ್ದಾನೆ, ಅವನಿಂದ ತನಗೆ ಕೆಲಸ ಆಗಬೇಕಾಗಿದೆ ಅಂತ ಗೊತ್ತಿದ್ದಾಗ ಆ ಸ್ವರೂಪ ಗೊತ್ತಿದ್ದು ಹೆಚ್ಚಿನ ವಿಷಯಗಳನ್ನು ಅವನು ತಿಳ್ಕೊಳ್ಳಿಕ್ಕಾಗಿ ಅವನನ್ನು ಗುರುತಿಸ್ಲಿಕ್ಕಾಗಿ ಕೇಳ್ತಾನೆ. ಆದ್ರಿಂದ ಪ್ರಶ್ನೆ ಕೇಳುವವರಿಗೆ ಆ ಸ್ವರೂಪ ಗೊತ್ತಿಲ್ಲದೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಆ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ನಹೀತಿ ಸ್ವರೂಪ ಜ್ಞಾನಾಭಾವೇ ಧರ್ಮಿಜ್ಞಾನಾಭಾವ, ಇದನ್ನು ಗಮನಿಸಿ. ಕಹ ಶ್ರೀನಿವಾಸ ಕಿಂ ಬ್ರಹ್ಮ ಅಂತ ಹೀಗೆಲ್ಲ ಪ್ರಶ್ನೆ ಕೇಳೋದ್ರ ಅರ್ಥ ಏನು? ಬ್ರಹ್ಮ ಅನ್ನುವ ಧರ್ಮಿ ಅಂದರೆ ವಿಶೇಷದ ಬಗ್ಗೆ, ಸಬ್ಜೆಕ್ಟಿನ ಬಗ್ಗೆ ನಾವು ಪರಿಚಯ ಇದ್ದೇ ಇದೆ. ಇನ್ನು ಅವನಲ್ಲಿರುವ ಗುಣಲಕ್ಷಣಗಳು, ಅಡ್ಜೆಕ್ಟಿವ್ಗಳ ಬಗ್ಗೆ ನಮಗೆ ತಿಳ್ಕೋಬೇಕಾಗಿದೆ. ಈ ಸ್ವರೂಪ ಜ್ಞಾನವೇ ಇಲ್ಲ ಅಂತ ಆಗಿಬಿಟ್ರೆ ಧರ್ಮೀಯ ಜ್ಞಾನವೇ ಇಲ್ಲ ಅಂತ ಆಯಿತು.
ಅವಾಗ ಪ್ರಶ್ನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅದರಿಂದ ಅವನು ಪ್ರಶ್ನೆ ಮಾಡ್ತಿದ್ದಾನೆ ಅಂತಾದರೆ ಅವನಿಗೆ ಆ ಸ್ವರೂಪ ಜ್ಞಾನ ಇದ್ದೇ ಇದೆ, ಧರ್ಮಜ್ಞಾನ ಇದ್ದೇ ಇದೆ ಅಂತಲೇ ಅದರ ಅರ್ಥ. ಅದರಿಂದ ನೀವು ಸ್ವರೂಪ ಅಂದರೆ ಏನು ಅಂತ ಪ್ರಶ್ನೆ ಬಂದರೆ ಧರ್ಮಿ ಸಬ್ಜೆಕ್ಟ್ ಅಂತಿಷ್ಟು ಸ್ಥೂಲವಾಗಿ ತಿಳ್ಕೋಬಹುದು. ಆದ್ದರಿಂದ ಈ ಥರ ಪ್ರಶ್ನೆ ಅವನಲ್ಲಿರೋ ಪ್ರಶ್ನೆಯನ್ನು ನೋಡಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕೇ ಹೊರತು ಬೇಕಾಬಿಟ್ಟಿಯಾಗಿ ಉತ್ತರ ಕೊಡುವುದಕ್ಕೆ ಅರ್ಥವೂ ಇಲ್ಲ, ಮತ್ತು ಸ್ವರೂಪವನ್ನೇ ತಿಳಿಸುವುದಕ್ಕೆ ಏನು ಅರ್ಥವೂ ಇಲ್ಲ. ಅತಃ ನ ಲಕ್ಷಣಪದಾನಾಮಪಿ ಲಕ್ಷಕತ್ವಂ ಇತಿ ಅಸ್ತಿಯೇವ ವಾಚ್ಯತ್ವಸ್ಯ ಲಕ್ಷಣ ಉಪಯೋಗ. ಅತಃ ಅಂದರೆ ಅಲ್ಲೇ ವಾಕ್ಯಾರ್ಥ ಮಂದಿರ ಟಿಪ್ಪಣಿಯಲ್ಲಿ ಪರ್ಯಾಯತಾಪತ್ತೇ, ಕೇವಲ ಸ್ವರೂಪವನ್ನು ತಿಳಿಸುವುದಾದರೆ ಅವೆಲ್ಲ ಪರ್ಯಾಯಗಳಾಗಿ ಬಿಡ್ತವೆ. ಅದರಿಂದ ನಿಮಗದು ಎಚ್ಚರ ಇರಬೇಕು. ಆದ್ದರಿಂದ ಯಾವ ಪದಗಳನ್ನು ಸತ್ಯ, ಜ್ಞಾನ, ಅನಂತ, ವಿಜ್ಞಾನ, ಆನಂದ ಇತ್ಯಾದಿ ಶಬ್ದಗಳನ್ನು ನೀವು ವಾಚಕ ಅಂತ ತಿಳ್ಕೊಂಡಿದ್ದೀರೋ, ಲಕ್ಷಕ ಅಂತ ತಿಳ್ಕೊಂಡಿದ್ದೀರೋ, ಲಕ್ಷಣಾವೃತ್ತಿಯಿಂದ ಬ್ರಹ್ಮನನ್ನು ಹೇಳ್ತಾ ಇವೆ ಅಂತ ತಿಳ್ಕೊಂಡಿದ್ದೀರೋ, ಅವು ಕೂಡ ಲಕ್ಷಣಾವೃತ್ತಿ ಅಂತ ಹೇಳ್ತಾ ಇಲ್ಲ, ವಾಚಕಗಳೇ ಆಗಿವೆ. ಅವು ಬ್ರಹ್ಮನನ್ನ ಶಕ್ತಿವೃತ್ತಿಯಿಂದಲೇ ಹೇಳ್ತವೆ. ಮಹಾಯೋಗ, ಮಹಾರೂಢಿ ಅಂತ ಅನ್ನೋದೆಲ್ಲ ಇದೆ, ಅದ್ರ ಮೂಲಕ ಅವು ಬ್ರಹ್ಮನನ್ನ ಹೇಳ್ತವೆ. ಲಕ್ಷಣ ಪದಾನಮಪಿ ಅಂತ ಟೀಕಾದಲ್ಲಿ ಯಾವ ಲಕ್ಷಣಾವೃತ್ತಿಯಿಂದ ವಾಚಕ ನೀವು ತಿಳಿದಿದ್ದೀರೋ ಅವಕ್ಕೂ ಕೂಡ ಲಕ್ಷಕತ್ವ ಇಲ್ಲ, ನ ಲಕ್ಷಕತ್ವಂ, ಹೊರತು ವಾಚಕತ್ವವೇ ಇದೆ. ವಾಚಕತ್ವವೇ ಇದೆ ಅಂತ ಟೀಕಾದಲ್ಲಿಲ್ಲ, ಅದನ್ನು ನಾವೇ ತಿಳ್ಕೊಳ್ಬೇಕಷ್ಟೆ. ಬ್ರಹ್ಮನ ಶಕ್ತಿವೃತ್ತಿಯಿಂದಲೇ ಹೇಳ್ತವೆ, ಲಕ್ಷಣಾವೃತ್ತಿಯಿಂದಲೂ ಕೆಲವು ಬಾರಿ ಹೇಳ್ತವೆ. ಆವಾಗ ಲಕ್ಷಣಾವೃತ್ತಿಯಿಂದ ಹೇಳಲಿಕ್ಕೆ ವಾಚ್ಯತ್ವದ ಉಪಯೋಗ ಇದ್ದೇ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ನನಗೆ ಇದೇ ಸಂದರ್ಭದಲ್ಲಿ ಆಖ್ಯಾಹಿಮೆ ಕೋ ಭವಾನುಗ್ರ ರೂಪೋ ಅಂಥೇಳಿ ಒಂದು ಮಾತು ನೆನಪಿಗೆ ಬರ್ತದೆ. ಈ ವಿಶ್ವರೂಪಾಧ್ಯಾಯದಲ್ಲಿ ಆಖ್ಯಾಹಿಮೆ ಕೋ ಭವಾನುಗ್ರ ರೂಪೋ, ಉಗ್ರರೂಪನಾದ ನೀನು ಯಾರು ಅಂತ ನನಗೆ ತಿಳಿಸು ಅಂತ ಅರ್ಜುನ ಕೇಳ್ತಾನೆ. ಅರೆ ಯಾರು ಅಂತ ತಿಳಿಸೋದು ಅಂದ್ರೆ ಏನರ್ಥ? ನಿನ್ನ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕಾಗಿದೆ ಅಂತಲೇ ಅವನ ತಾತ್ಪರ್ಯ. ಬರೇ ಯಾರು ನೀನು ನಾರಾಯಣ ಅಂತ ಗೊತ್ತು, ಕೃಷ್ಣ ಅಂತ ಗೊತ್ತು, ದೇವಕೀನಂದನ ಅಂತ ಗೊತ್ತು, ಅಷ್ಟೇ ನಾನು ತಿಳ್ಕೊಳ್ಳೋದು ಉದ್ದೇಶ ಅಲ್ಲ, ಇನ್ನೂ ಹೆಚ್ಚಿನ ಗುಣಲಕ್ಷಣಗಳನ್ನು ನಾನು ತಿಳ್ಕೊಳ್ಳೋದು ಉದ್ದೇಶ ಇದೆ ಅಂತ ಆಚಾರ್ಯ ಅದಕ್ಕೆ ಭಾಷ್ಯ ಅಥವಾ ತಾತ್ಪರ್ಯ ಬರೆದಿದ್ದಾರೆ. ಈ ಆಖ್ಯಾಹಿಮೆ ಕೋಭವಾನುಗ್ರ ರೂಪ ಅಂತ 11ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ ಏನಿದೆ, ಅದರ ಪ್ರಶ್ನೆ ಏನು ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ವಿಶೇಷ ಗುಣಕರ್ಮ ವಿಷಯಕಯೇ ವಯಂ ಪ್ರಶ್ನ. ನಾನು ವಾಕ್ಯ ಪೂರ್ಣ ಸರಿಯಾಗಿ ಹೇಳಿದೇ ಇರ್ಬೋದು ಗೀತಾ ತಾತ್ಪರ್ಯದ್ದು, ಸ್ಮರಣೆಗೆ ನೀವೆಷ್ಟು ತಂದು ಕೊಟ್ಟಿದ್ದೀರೋ ಅಷ್ಟು ಹೇಳಿದ್ದೇನೆ, ನಾನು ಅದನ್ನು ಎಷ್ಟು ಗ್ರಹಿಸ್ಲಿಕ್ಕಾಗುತ್ತೋ ಅಷ್ಟು. ಅದರಿಂದ ಅವನಿಗೆ ವಿಷ್ಣು ಇತಿ ಸಂಬೋಧನಾ, ಈಗಾಗಲೇ ವಿಷ್ಣುವನ್ನು ಸಂಬೋಧನೆ ಮಾಡಿದ್ದಾನೆ, ಅವನನ್ನು ನಾನಾ ರೀತಿಯಿಂದ ಸಂಬೋಧನೆ ಮಾಡಿದ್ದಾನೆ, ಅವನಿಗೆಲ್ಲ ಅದು ಗೊತ್ತಿದ್ದೇ ಇದೆ. ಅದರಿಂದ ಈಗ ಅವನಿಗೆ ತೀರಾ ಒಬ್ಬ ಸಾಮಾನ್ಯ ಸಾಧಕನಿಗಿಂತಲೂ ಹೆಚ್ಚಾಗಿ ಅಪರೋಕ್ಷ ಜ್ಞಾನಿಯೇ ಆದ್ದರಿಂದ ಅವನಿಗೆ ಇನ್ನೂ ಹೆಚ್ಚಿನ ಸಂಗತಿಗಳೇ ಗೊತ್ತಿದೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಸಂಗತಿಗಳನ್ನ ಅವನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾನೆ. ಅವರ ಒಟ್ಟಾರೆ ಹಂತಗಳು 3. ಸುಮ್ಮನೆ ನಾನು ಇದನ್ನು ನಮ್ಮದೊಂದು ವಿಶ್ಲೇಷಣೆಗಾಗಿ ಹೇಳಿದೆ. ಏನೂ ಗೊತ್ತಿಲ್ಲ, ದೇವರು ಅಂತ ಅಷ್ಟು ಮಾತ್ರ ಗೊತ್ತಿರುವವನು ಒಬ್ಬ, ಅವನು ಸ್ವಲ್ಪ ಹೆಚ್ಚಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆ ಹೆಚ್ಚಿನ ತಿಳ್ಕೊಂಡವನು, ತನ್ನ ಯೋಗ್ಯತೆಗೆ ಅನುಗುಣವಾಗಿ ತಿಳ್ಕೊಂಡವನು ಅದನ್ನು ಮತ್ತಷ್ಟು ಗುಣ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ತಿಳ್ಕೊಂಡು ತನ್ನ ಯೋಗ್ಯತೆಗೆ ತಕ್ಕಂತೆ ಅದನ್ನು ಪೂರ್ಣವಾಗಿ ತಿಳಿದು ಸುಮ್ಮನೆ ಆಗಿಬಿಡ್ತಾನೆ. ಈ ಥರ 3 ಹಂತ ಇರ್ತದೆ. ಮೊದಲನೇ ಹಂತದಲ್ಲೂ ಕೂಡ ದೇವರು ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ, ಅದು ದೇವರು ಅಂದರೆ ಯಾರು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಬಂಧುಗಳು, ಮಿತ್ರರು, ನಮ್ಮ ಯಾರು ಟೀಚರು, ಆ ಥರ ಅಂತೇನು ಅನ್ಕೊಂಡಿರೋದಿಲ್ಲ ಆ ವ್ಯಕ್ತಿನೂ ಕೂಡ. ದೇವರು ಅಂದ್ರೆ ಏನೋ ಒಂದು ವಿಶಿಷ್ಟ ಸಂಗತಿಯಿಂದ ಗೊತ್ತಿದೆ. ಆ ದೇವರಿಗೆ ನಾನು ಕಾಲು ಬೀಳಬೇಕು, ನಮ್ಮ ತಂದೆ ತಾಯಿಗೆ ಕಲಿಸಿಕೊಟ್ಟಿದ್ದಾರೆ ಅಂತೆಲ್ಲ ಗೊತ್ತಿದೆ. ಅದಕ್ಕೆ ಅಂತೂ ನಮ್ಮ ಸುತ್ತಮುತ್ತಿರೋ ವ್ಯಕ್ತಿಗಳಿಗಿಂತಲೂ ಅದು ಭಿನ್ನ ಅಂತ ಗೊತ್ತಿದೆ. ಆದರೂ ಹೆಚ್ಚಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಅದೇ ತಾತ್ಪರ್ಯದಲ್ಲಿ ವಿಶೇಷ ಗುಣ ಕರ್ಮ ವಿಷಯಕ, ಭಗವಂತನ ಗುಣ ಏನು, ಹೆಚ್ಚಿನ ಗುಣಗಳು, ಹೆಚ್ಚಿನ ಕರ್ಮಗಳು, ಅವುಗಳನ್ನೆಲ್ಲ ತಿಳ್ಕೊಳ್ಳುವ ಪ್ರಯತ್ನ. ಆ ಉದ್ದೇಶಕ್ಕಾಗಿ ಕೋ ಭವಾನ್ ಅಂತ ಪ್ರಶ್ನೆ ಮಾಡಿದ್ದಾನೆ. ನೀನು ಯಾರು ಅಂತ ಕೇಳಿದ್ದು ಇದು ಉದ್ದೇಶ. ನೀನು ವಿಷ್ಣುವ, ನೀನು ರುದ್ರನ, ಅಥವಾ ನೀನೇನು ನಮ್ಮಂತೆ ಸಂಸಾರದಲ್ಲಿ ಬದ್ಧನ, ಅದೆಲ್ಲ ಪ್ರಶ್ನೆ ಅಲ್ಲ. ಸಂಸಾರದಲ್ಲಿ ಬದ್ಧ ಅಲ್ಲ ಅಂತನೂ ಗೊತ್ತು, ಮತ್ತೆ ಪೂರ್ಣವಾಗಿ ಇಡೀ ಜಗತ್ತಿನ ನಾಯಕ ಅವನಂತನೂ ಗೊತ್ತಿದೆ, ಧರ್ಮಾಧ್ಯಕ್ಷ ಅಂತನೂ ಗೊತ್ತಿದೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ 2ನೇ ಅಧ್ಯಾಯದಲ್ಲಿ ಕೇಳಿದಾನೆ, ನಾನು ನಿನ್ನ ಶಿಷ್ಯ, ನನಗೆ ಸಂಶಯ ಪರಿಹಾರ ಮಾಡುವಂತ. ಆದ್ರಿಂದ ಅವನೇ ಸರ್ವೋತ್ತಮ ಅಂತೆಲ್ಲ ಗೊತ್ತಿದೆ. ಆದ್ರೆ ಎಷ್ಟು ತಿಳಿದ್ರೂ ಕೂಡ ಮತ್ತು ತಿಳಿಬೇಕಾದ ಸಂಗತಿಗಳು ಬಾಕಿ ಇರ್ತವೆ.
ಆದ್ದರಿಂದ ಅರ್ಜುನ ಮತ್ ಪ್ರಶ್ನೆ ಮಾಡ್ತಿದ್ದಾನೆ. ಅದಕ್ಕೆ ಮುಂದೆ ಕೃಷ್ಣ ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧ, ಲೋಕಕ್ಷೇಕಾರಿಯಾದ ಪರಕಾಲ ನಾನು, ಸರ್ವಾನ್ ಸಮಾಹರ್ತು ಮಿಹ ಪ್ರವೃತ್ತ, ಎಲ್ಲರನ್ನೂ ಸಂಹಾರ ಮಾಡಬೇಕು ಅಂತ ನಾನು ಇಲ್ಲಿ ಬಂದು ನಿಂತಿದ್ದೇನೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಗಮನಿಸಿದರೆ ನಾರದರು ವ್ಯಾಸರನ್ನ ಕೋರಿದ್ದು, ಮಹಾಭಾರತದಲ್ಲಿ ನೀನೇನು ಭಗವಂತನ ಗುಣಗಳೇನೇನು ಕಡಿಮೆ ಹೇಳಲಿಲ್ಲ, ಮಹಾಭಾರತಕ್ಕಿಂತ ಹೆಚ್ಚು ಇನ್ನೆಲ್ಲೂ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ, ಆದರೂ ಇನ್ನೂ ಹೇಳಿ, ಯಾಕೆಂದರೆ ಭಗವಂತನ ಗುಣಗಳನ್ನು ಹೇಳಿ ಮುಗಿಯೋದಿಲ್ಲ ಅಂತ ನಾರದರ ಮಾತಿದೆ. ಅರ್ಜುನನ ಮಾತು ಇಲ್ಲಿದೆ. ಅಪರೋಕ್ಷ ಜ್ಞಾನಿಯಾದ ಅರ್ಜುನ ಮತ್ತೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಇನ್ನೂ ಹೆಚ್ಚಿನ ವಿಷಯಗಳನ್ನು. ಅಂದರೆ ಅಂಥ ಬ್ರಹ್ಮನನ್ನು ನಿರ್ಗುಣ ಅಂತ ಅನ್ನೋದಕ್ಕೆ ಏನು ಅರ್ಥ ಇದೆ? ಎಷ್ಟು ತಿಳಿದ್ರೂ ಕೂಡ ಲಕ್ಷ್ಮೀದೇವಿಯು ಕೂಡ ನಮ್ಗೆ ಗೊತ್ತಿದೆ. ನರಮಾಪಿ ಪದಾಂಗುಲೀಲಸನ್ ನ ಕಧೂರಾಜದನಂತ ಸದ್ಗುಣಾನ್ ಗಣಯೇದ್ ಗಣಯಂತ್ಯನಾರತಂ. ಆ ಭಗವಂತನ ಪಾದದ ಉಗುರಿನಲ್ಲಿರುವ ಒಂದು ಧೂಳಿನಲ್ಲಿರುವ ಗುಣಗಳನ್ನು ಎಣಿಸಿ ಮುಗಿಸಿಲ್ಲ ಅವಳಿನ್ನೂ ಕೂಡ ಅಂತಿದೆ. ಅಷ್ಟೇ ಯಾಕೆ, ಭಾಗವತ ಸಂಖ್ಯಾನಂ ಪರಮಾಣೂನಾಂ ಕಾರ್ಯನ ಕ್ರಿಯತೆ ಮಯ ನತಥಾ ಮೇ ವಿಭೂತಿನಾಂ ಸಜತಃ ಅಂಡಾನಿ ಅಂತ ಭಾಗವತದಲ್ಲೇ ಮುಂದೆ ಬರೋದಿದೆ. ಭಗವಂತನೇ ಸ್ವಯಂ ಹೇಳ್ತಾನೆ, ನನ್ನ ಗುಣಗಳನ್ನು ನಾನೂ ಕೂಡ ಎಣಿಸಿ ಮುಗಿಸಿಲ್ಲ. ಭಗವಂತ ತನ್ನ ಗುಣಗಳನ್ನು ಎಣಿಸಿ ಮುಗಿಸುವುದಾದರೆ ಆ ಗುಣಗಳು ಅನಂತ ಹೇಗಾಗ್ತವೆ? ಆದ್ರಿಂದ ಭಗವಂತ ಎಣಿಸಿಲ್ಲ ಅಂದರೆ ಅದವನು ಅಸಾಮರ್ಥ್ಯಕ್ಕೆ ದ್ಯೋತಕನೂ ಏನಲ್ಲ. ಯಾಕೆಂದ್ರೆ ಅನಂತವನ್ನು ಅನಂತ ಅಂತಲೇ ತಿಳಿದಿದ್ದಾನವನು. ಅನಂತವನ್ನು ಅನಂತ ಅಂತ ತಿಳಿದಿದ್ದರಿಂದೇನೆ ಅವನು ಸರ್ವಜ್ಞ ಆಗಿದ್ದಾನೆ. ಇಲ್ಲದೆ ಅವನು ಸರ್ವಜ್ಞ ಆಗ್ತಿರ್ಲಿಲ್ಲ. ಹೀಗೆ ನಾರದ, ಅರ್ಜುನ ಮತ್ತೆ ಬೇರೆ ಬೇರೆ ಸಾಧಕರು ಸ್ವಯಂ ಭಗವಂತನು ಕೂಡ ಎಣಿಸಿ ಮುಗಿಸಿಲ್ಲ ಅಂತೆಲ್ಲ ಶಾಸ್ತ್ರಗಳು ಹೇಳ್ತಾ ಇರುವಾಗ ಅವನು ನಿರ್ಗುಣ, ಅವನ ಸ್ವರೂಪದ ಬಗ್ಗೆ ಮಾತ್ರ ಶಾಸ್ತ್ರ ಪ್ರತಿಪಾದನೆ ಮಾಡ್ತಿದೆ ಅಂತ ಅನ್ನೋದೆಲ್ಲ ಶಾಸ್ತ್ರಕ್ಕೆ ವಿರುದ್ಧ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕು. ಎಲ್ಲ ಇದು ನಮ್ಮ ವೈಯಕ್ತಿಕ ಅನುಸಂಧಾನಕ್ಕೆ. ನೀವು ಅದು ಬಿಟ್ಟು ಭಾರತ, ಭಾಗವತ ಯಾವ ಗ್ರಂಥಗಳನ್ನು ಯಾರಿಗೆ ಹೇಳಿದರೂ ಕೂಡ ಅವ್ರಿಗೆ ಇನ್ನೊಬ್ರಿಗೆ ಅದು ಕನ್ವಿನ್ಸ್ ಆಗ್ತದೆ ಅಂತಿಲ್ಲ. ನಮ್ಮ ವೈಯಕ್ತಿಕ ಅನುಸಂಧಾನಕ್ಕೆ, ನಮ್ಮ ದಾರ್ಢ್ಯಕ್ಕಾಗಿ, ನಮ್ಮ ಮನನಕ್ಕಾಗಿ ಇದು. ಬರೇ ಅರ್ಜುನ ಅಲ್ಲ, ಎಲ್ಲ ದೇವತೆಗಳು ಕೂಡ ಭಗವಂತನ ಬಗ್ಗೆ ಹೇಳಿ ಕೇಳಿ ಮುಗಿಯುವುದಿಲ್ಲ. ಆದ್ದರಿಂದಲೇ ಅನುವ್ಯಾಖ್ಯಾನ ಹೇಳುವಂತೆ ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ, ಮತ್ತಷ್ಟು ಶ್ರವಣ ಮಾಡ್ತಾರೆ, ಮನ್ವತೆ ಮನನ ಮಾಡ್ತಾರೆ ಕೇಳಿದ್ದನ್ನ, ಮತ್ತೆ ಧ್ಯಾಯಂತಿ ಚ ಯಥಾಯೋಗಂ, ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದನ್ನು ಧ್ಯಾನಿಸ್ತಾರೆ ಕೂಡ. ಅದರಿಂದ ಭಗವಂತನ ಬಗ್ಗೆ ಶ್ರವಣ ಮಾಡಿ ಮುಗಿಯುವುದಿಲ್ಲ. ಯಾಕಂದ್ರೆ ಗುಣವೈಭವ ಅನಂತ ಇರೋದ್ರಿಂದ. ಸ್ವರೂಪ ಮಾತ್ರ ಶಾಸ್ತ್ರದಿಂದ ತಿಳಿಯುವುದಾಗಿದ್ರೆ ಅದರ ಬಗ್ಗೆ ಅಷ್ಟೊಂದು ಕಷ್ಟಪಟ್ಟು ಶ್ರವಣ ಮಾಡುವುದಾಗತ್ತೆ ಏನಿದೆ? ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.